ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅ ಚುಕ್ಕಿ ಚಾನಲ್. ನಮ್ಮ ಚಾನಲಿಂದ ಫಸ್ಟ್ ರೆಸಿಪಿ ರಾಗಿ ಅಲ್ವಾ. ಬನ್ನಿ ವಿಡಿಯೋ ನೋಡಿ, ನಿಮ್ಮನೇಲಿ ಟ್ರೈ ಮಾಡಿ, ರುಚಿ ನೋಡಿ ಅಂಡ್ ನಮಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮೊದಲನೇದು 1.5 ಗ್ಲಾಸ್ ರಾಗಿ ತಗೊಳ್ಳಿ. ಅದಾದಮೇಲೆ ಅರ್ಧ ಕಪ್ ಗೋಧಿ ತಗೊಳ್ಳಿ. ಇವಾಗ ರಾಗಿ ಮತ್ತು ಗೋಧಿನ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿರೋ ರಾಗಿ ಮತ್ತು ಗೋಧಿನ 3 ಸಲ ನೀಟಾಗಿ ತೊಳಿಬೇಕು. ಕ್ಲೀನಾಗಿ ತೊಳಿಬೇಕು. ಅದರಲ್ಲಿ ಸ್ವಲ್ಪನೂ ಗಲೀಜಿಲ್ದಂಗೆ ತೊಳ್ಕೊಂಡು ಅದನ್ನು 1 ನೈಟ್ ಪೂರ್ತಿ ನೆನೆಸಿಡ್ಬೇಕಾಗತ್ತೆ. ನೆನೆಸಿಟ್ಟಿರೋ ರಾಗಿ ಮತ್ತು ಗೋಧಿನ ನೆಕ್ಸ್ಟ್ ಡೇ ರುಬ್ಕೋಬೇಕು. ಅದು ಹಾಲು ಥರ ಬರೋದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ರುಬ್ಕೋಬೇಕಾಗತ್ತೆ. ಇವಾಗ ರುಬ್ಕೊಂಡಿರೋ ರಾಗಿ ಮತ್ತು ಗೋಧಿನ ಒಂದು ಕಾಟನ್ ಬಟ್ಟೆಯಲ್ಲಿ ಸೋಸ್ಕೋಬೇಕು. ಸೋಸ್ಕೊಳ್ಳೋದ್ರಿಂದ ನಿಮಗೆ ಹಾಲು ಥರ ಸಿಗುತ್ತೆ. ಅದು ನೋಡಿ ಯಾವ ಥರ ಸೋಸ್ಕೋತೀವಿ ಅಂತ. ನೋಡಿ ಇವಾಗ ಹೇಗಿದೆ, ಸೋಸ್ಕೊಂಡಾದ್ಮೇಲೆ ಯಾವ ಥರ ಬಂದಿದೆ ರಾಗಿ ಮತ್ತು ಗೋಧಿ ರುಬ್ಬಿರೋದು. ಇವಾಗ ಒಂದು ಪ್ಯಾನ್ನಲ್ಲಿ 1 ಗ್ಲಾಸ್ ಬೆಲ್ಲನ ಹಾಕೋಬೇಕು. ಅದಕ್ಕೆ ಸ್ವಲ್ಪ ನೀರು ಬೆರೆಸ್ಕೊಂಡು ಅದು ಕರಗಕ್ಕೆ ಬಿಡಬೇಕು. ನೋಡಿ ಯಾವ ಥರ ಅದು ಕರಗ್ತಾ ಇದೆ ಅಂತ. ಅದು ಫುಲ್ ಮೆಲ್ಟ್ ಆಗಬೇಕು, ಎಲ್ಲ ಮೆಲ್ಟ್ ಆಗಬೇಕು. ಈ ಥರ ಆಗತ್ತೆ, ಸ್ವಲ್ಪ ಗಟ್ಟಿ ಬರುತ್ತೆ. ಇವಾಗ ಅದನ್ನು ಇನ್ನೊಂದು ಪಾತ್ರೆಗೆ ಸೋಸ್ಕೋಬೇಕು. ಯಾಕಂದರೆ ಬೆಲ್ಲದಲ್ಲಿ ಕಲ್ಲುಗಳಿರುತ್ತೆ, ಸೊ ಅದಕ್ಕಾಗಿ ನಾವು ಸೋಸ್ಕೋಬೇಕಾಗತ್ತೆ. ಸೋಸ್ಕೊಂಡಾದ್ಮೇಲೆ ರುಬ್ಬಿರೋ ರಾಗಿ ಮತ್ತು ಗೋಧಿ ಹಾಲನ್ನ ಹಾಕೋಬೇಕು. ಅದಕ್ಕೆ ನಿಧಾನವಾಗಿ ಬೆರೆಸ್ಕೊತಾ ಇರಬೇಕು ಮತ್ತು ತಿರುತ್ತಾನೇ ಇರಬೇಕು. ತಿರುತ್ತಾ ಇದ್ರೆ ನಿಮಗೆ ಗಂಟಾಗಲ್ಲ, ಸೊ ತಿರುತ್ತಾನೇ ಇರಬೇಕು. ಒಂದು 3ರಿಂದ 5 ನಿಮಿಷ ತಿರುತ್ತಾನೇ ಇರಬೇಕಾಗತ್ತೆ. ಅದು ಗಟ್ಟಿ ಆಗೋವರೆಗೂ ತಿರುತ್ತಾನೇ ಇರಬೇಕು. ಅದಕ್ಕೆ ಸ್ವಲ್ಪ ಪುಡಿ ಏಲಕ್ಕಿನ ಹಾಕೋಬೇಕು. ಫ್ಲೇವರ್ಗೋಸ್ಕರ, ಒಂದು ಸ್ವಲ್ಪ ಘಮಗೋಸ್ಕರ ನಾವು ಏಲಕ್ಕಿ ಮಿಕ್ಸ್ ಮಾಡ್ಕೊತೀವಿ. ಅದರಿಂದ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ನೋಡಿ ಇವಾಗ ಅದಕ್ಕೆ ಅದು ಇರುವುದಕ್ಕೆ ಬಿಟ್ಬಿಟ್ಟು ನಾವು ಇನ್ನೊಂದು ತಟ್ಟೆ ತಗೋಬಹುದು, ಇಲ್ಲ ನಾನು ಪಾತ್ರೆ ತಗೊಂಡಿದ್ದೀನಿ. ಸೊ ಅದಕ್ಕೆ ಒಂದು 2 ಕಪ್ ತುಪ್ಪ ಹಾಕ್ಕೊಂಡು ಎಲ್ಲ ಕಡೆ ಸವರಬೇಕು. ನೀಟಾಗಿ ಎಲ್ಲ ಕಡೆ ಹಚ್ಕೋಬೇಕಾಗತ್ತೆ. ಅದು ಯಾಕಂದರೆ ಅಂಟಲ್ಲ. ನೀವು ನೆಕ್ಸ್ಟು ತಗೋಬೇಕಾದ್ರೆ ನೀಟಾಗಿ ಬರುತ್ತೆ ಅದು ರಾಗಿ ಹಲ್ವಾ. ನೋಡಿ ಗಟ್ಟಿ ಆಗ್ತಾ ಬರ್ತಾ ಇದೆ, ತಿರುತ್ತಾನೇ ಇರಿ. ನಿಮಗೆ ಗೊತ್ತಾಗುತ್ತೆ ಎಷ್ಟು ತಿರುಕೋಬೇಕು, ಎಷ್ಟು ಗಟ್ಟಿ ಆಗಬೇಕು ಅಂತ. ಇವಾಗ
ನಾವು ತುಪ್ಪ ಹಚ್ಕೊಂಡಿರೋ ಪಾತ್ರೆಗೆ ಅದನ್ನು ಹಾಕೋಬೇಕು. ಎಲ್ಲ ಹಾಕೊಂಡಾದ್ಮೇಲೆ ಒಂದೇ ಸಮವಾಗಿ ಅದನ್ನು ಹಾಕಬೇಕಾಗತ್ತೆ. ಒಂದೇ ಸಮ ಮಾಡಾದ್ಮೇಲೆ ಅದು ನಿಮಗೆ ಕೇಕ್ ಥರ ಆಗುತ್ತೆ ಮಾಡಿದ್ಮೇಲೆ. ಇವಾಗ ಅದ್ರ ಮೇಲೆ ಸ್ವಲ್ಪ ಗಸಗಸೆನ ಉದುರಿಸ್ಕೋಬೇಕು. ಇದು ಬಾಯಿಗೆ ಸಿಕ್ತಿದ್ರೆ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಬರುತ್ತೆ. ಇವಾಗ ನೀವು ಒಂದು ನೈಫಲ್ಲಿ ಕಟ್ ಮಾಡ್ಕೊಬೇಕು ನೀಟಾಗಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೋಬೋದು. ನಾನು ಸ್ಕ್ವೇರ್ ಶೇಪ್ ಕಟ್ ಮಾಡ್ತಾ ಇದ್ದೀನಿ. ಚಿಕ್ಕದು ಬೇಕಂದ್ರೆ ಚಿಕ್ಕದಾಗಿ, ದೊಡ್ಡದು ಬೇಕಂದ್ರೆ ದೊಡ್ಡದಾಗೂ ಕಟ್ ಮಾಡ್ಕೋಬೋದು. ಇದನ್ನ ನೀವು ಮಕ್ಳಿಗೂ ಕೊಡ್ಬೋದು, ದೊಡ್ಡವ್ರಿಗೂ ಕೊಡ್ಬೋದು. ಇದು ತುಂಬ ಹೆಲ್ತ್ಗೂ ತುಂಬ ಒಳ್ಳೇದಿದು. ನೋಡಿ ಯಾವ ಥರ ಕಟ್ ಮಾಡ್ಕೋತಾ ಇದ್ದೀನಿ ಅಂತ. ನೋಡಿ ಇಷ್ಟಿಷ್ಟು ಚಿಕ್ಕ ಪೀಸ್ ಬಂತು ನನಗೆ. ಇದು ಒಳ್ಳೆಯದು. ಎಷ್ಟು ದೊಡ್ಡದಕ್ಕಿಂತ ಚಿಕ್ಕದಾದರೆ ತಿನ್ನೋದಕ್ಕೂ ಸರಿ ಹೋಗುತ್ತೆ. ಇದ್ರ ಮೇಲೆ ಚಿಕ್ಕದಾಗಿ ಬಾದಾಮಿ ಪೀಸ್ಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ. ಅದರ ಮೇಲೆ ಒಂದೊಂದು ಇಡ್ತಾ ಬರ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಬಾದಾಮಿ ಸಿಕ್ಕಿದ್ರೆ. ಎಲ್ಲ ಬಾಡಿಗೆ ಒಳ್ಳೇದಾಗೋ ಐಟಮ್ಸ್ನೇ ಯೂಸ್ ಮಾಡಿದ್ದೀನಿ ನಾನು. ನೋಡಿ ಈಗ ರಾಗಿ ಹಲ್ವಾ ರೆಡಿ ಆಗಿದೆ. ನಾನು ನನ್ನ ಫ್ಯಾಮಿಲಿ ತಿಂದು ಎಂಜಾಯ್ ಮಾಡ್ತೀವಿ. ಇದೇ ಥರ ನಿಮ್ಮ ಫ್ಯಾಮಿಲಿಲೂ ಕೂಡ ನೀವು ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆ ಕುತ್ಕೊಂಡು ತಿಂದು ಎಂಜಾಯ್ ಮಾಡಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.